ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಆರುಣಿ. ಒಮ್ಮೆ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕಲಿಯುತ್ತಾ ಕುಳಿತಿರ್ತಾರೆ. ಆ ಸಮಯದಲ್ಲಿ ಒಂದ್ ಕಡೆಯಿಂದ ಗೋಡೆಯಿಂದ ನೀರು ಸೋರ್ತಾ ಇರುತ್ತೆ. ಮಳೆ ಜೋರಾಗಿ ಬರ್ತಿದ್ರಿಂದ ನೀರಿನ ಹರಿವು ಹೆಚ್ಚಾಗಿರುತ್ತೆ. ಗುರುಗಳು ಆರುಣಿಯನ್ನ ಕರೆದು ನೀರು ಎಲ್ಲಿ ಸೋರ್ತಾ ಇದೆ, ಹೋಗಿ ನೀರನ್ನ ನಿಲ್ಲುವಂತ ವ್ಯವಸ್ಥೆಯನ್ನ ಮಾಡ್ಬಿಟ್ಬಾ, ನೋಡ್ಬಿಟ್ಟು ಅಂತ ಹೇಳಿ ಕಳಿಸ್ತಾರೆ. ನೀರ್ ಸೋರ್ತಿರುವ ಜಾಗವನ್ನ ನೋಡ್ಕೊಂಡು ಆರುಣಿ ಹೋಗ್ತಾಳೆ. ಸರಿ, ನೀರ್ ಸೋಗ್ತಾ ಇರುವ ಜಾಗ ಸಿಗತ್ತೆ. ದುರಸ್ತಿ ಮಾಡ್ಲಿಕ್ಕೆ ಸಿದ್ಧ ಆಗ್ತಾಳೆ. ಗೋಡೆಗೆ ಮಣ್ಣನ್ನ ಮೆತ್ತೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಮಣ್ಣು ಮೆತ್ತಿದ್ರು, ಎಷ್ಟೇ ಪ್ರಯತ್ನ ಪಟ್ರು ನೀರಿನ ರಭಸಕ್ಕೆ ಒಡೆದು ಹೋಗ್ತಾ ಇರತ್ತೆ. ಆರುಣಿಗೂ ತುಂಬಾ ಬೇಜಾರಾಗೋಗುತ್ತೆ. ಅಡ್ಡವಾಗಿ ತಾನೇ ನಿಂತ್ಕೊಂಡ್ಬಿಡ್ತಾಳೆ. ಎಷ್ಟೇ ಹೊತ್ತಾದ್ರೂ ಆರುಣಿ ಬರದೇ ಇರುವುದನ್ನು ಗಮನಿಸಿದ ಗುರುಗಳು ಹುಡುಕುತ್ತಾ ಬರ್ತಾರೆ. ನೀರು ನಿಂತಿರುವ ಜಾಗದಿಂದ ಬರುತ್ತಿರುವ ಜಾಗದವರೆಗೂ ಹುಡುಕ್ತಾರೆ. ನೋಡಿ, ಅಲ್ಲಿ ಆರುಣಿಯನ್ನ ನೋಡಿ ವಿಸ್ಮಯರಾಗ್ತಾರೆ. ಎಂತಹ ಶಿಷ್ಯಳಿಗಳು ಗುರುಗಳ ಮಾತಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಳೆ ಅಂತ ಖುಷಿಯನ್ನು ಪಡ್ತಾರೆ. ಆರುಣಿಯನ್ನ ಕರೆದು ಇವಳು ನನ್ನ ಪ್ರೀತಿಯ ಹಾಗೂ ಅತ್ಯುತ್ತಮ ಶಿಷ್ಯೆ ಅಂತ ಗುರುತಿಸ್ತಾರೆ. ಹೀಗೆ ಜೀವನದಲ್ಲಿ 3 ತರ ಶಿಷ್ಯಂದ್ರು ಇರ್ತಾರೆ ಅಂತ ಹೇಳ್ತಾರೆ ಸಾಯಿಬಾಬಾ ಅವರು. ಒಬ್ರು ಉತ್ತಮರು, ಮಧ್ಯಮರು, ಅಧಮರು ಅಂತ. ಉತ್ತಮರು ಹೇಳೋಕ್ಕಿಂತ ಮುಂಚೆ ಎಲ್ಲಾನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಮಧ್ಯಮರು ಹೇಳಿದನ್ನ ಮಾತ್ರ ಮಾಡ್ತಾರೆ. ಅಧಮರು ಮಾತ್ರ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ, ಹೇಳಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವ್ರು ಏನು ಕೆಲಸ ಮಾಡೋದೇ ಇಲ್ಲ. ನಾವು ಜೀವನದಲ್ಲಿ ಉತ್ತಮರಾಗೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗ್ತೀವಿ. Until then, keep smiling. ಸರ್ವೇ ಜನ ಸುಖಿನೋ ಭವಂತು. Thank you so much. Universal love you.